ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವ ಇಲ್ಲಂದು ಯಾರು ಹೋಗಿ ಕೇಳ್ತಾರೆ? ಕೇಳಿದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದಾ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಇಂದ ಹಿಂಗೆ ಮಾಡೋದು, ಇದೇನು ಹೊಸದಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ರಾಜಕೀಯ ಕೆಸರೆರಚಾಟ ಮುಂದುವರಿತಾ ಇರುವಂತದ್ದು. ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅನ್ನುವಂತಹ ದೊಡ್ಡ ಚಳವಳಿಗಳು ಅಂತಾನೆ ಹೇಳ್ಬಹುದು ನಡೀತಾ ಇರುವ ನಡುವೆ ಅಲ್ಲಿನ ಒಂದು ಕ್ಷೇತ್ರದ ಸಂಸದರಾಗಿರುವಂತಹ ಅಥವಾ ಸಚಿವರಾಗಿರುವಂತಹ, ಇವಾಗ MLA ಆಗಿ ನಿಧನರಾಗಿರುವಂತಹ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಕುಟುಂಬ ರಾಜಕಾರಣ ಮಾಡ್ತಾ ಇದೆ? ನೋಡಿ, ಕುಟುಂಬ ರಾಜಕಾರಣದಲ್ಲಿ ನಾವು ಬರೀ ಈ ಒಂದು ಕುಟುಂಬವನ್ನು ಮಾತ್ರ ಗಮನಿಸೋದಲ್ಲ, ನಾವು ಹಲವು ನಮ್ಮ ಹೈಕಮಾಂಡ್ನಿಂದ ಹಿಡಿದು ಕೆಳಗಿನವರೆಗೆ ಕುಟುಂಬ ರಾಜಕಾರಣಕ್ಕೆ ಮಾತ್ರ ಒತ್ತು ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಯಾಕೆ ಇದನ್ನು ಮಾಡ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ 2 ಪ್ರಮುಖ ವಿಡಿಯೋಗಳನ್ನಿಟ್ಟುಕೊಂಡು ಆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೊದಲು ನಾವು ಥರ್ಡ್ ಐ ಸುಬ್ರಹ್ಮಣ್ಯ ಎಸ್ ಹಂಡಿಗೆಯವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಆ ಒಂದು ವಿಡಿಯೋವನ್ನು ಮೊದಲು ಗಮನಿಸ್ತಾ ಹೋಗೋಣ. ಯಾಕಂತ ಹೇಳಿದರೆ ಆ ಒಂದು ವಿಡಿಯೋದಲ್ಲಿ ಸಮರ್ಪಕವಾದಂತಹ ಈ ಒಂದು ವಿವಾದಕ್ಕೆ ಉತ್ತರ ಇದೆ. ಸೊ ಆ ಒಂದು ವಿಡಿಯೋವನ್ನು ಮೊದಲು ಗಮನಿಸ್ತಾ ಹೋಗೋಣ. ಸಮರ್ಥ್ಗೆ ಅಂದ್ರೆ ಒಂದೇ ಕುಟುಂಬದವರು 3 ಜನ ಇದೀಗ ಅಧಿಕಾರವನ್ನ ಹಿಡಿದ ರೀತಿಯಲ್ಲಿ ಆಗ್ಬಿಡುತ್ತೆ. ಬಂಧುಗಳೇ, ಇದನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ವಾ? ಇಲ್ಲ, ಇದು ಸರ್ವಾಧಿಕಾರ. ಯಾಕಂದ್ರೆ ಒಂದೇ ಕುಟುಂಬದವರು ಅಧಿಕಾರವನ್ನು ಹಿಡಿತಾ ಇದ್ರೆ ಅದು ಸರ್ವಾಧಿಕಾರ ಅಂತೀವಿ. ನಮ್ಮ ದೇಶದಲ್ಲಿ ಓವರ್ ಆಲ್ ಪಿಕ್ಚರ್ ನೋಡಿದಾಗ ನಮ್ಮ ಪ್ರಜಾಪ್ರಭುತ್ವ ಅನ್ಸತ್ತಲ್ಲ. ನೀವು ಪ್ರತಿ ಕ್ಷೇತ್ರಗಳ ವಿಚಾರವನ್ನ ಗಮನಿಸ್ತಾ ಹೋದಾಗ ಇದು ಸರ್ವಾಧಿಕಾರ ಅಲ್ಲದೆ ಬೇರೇನೂ ಅಲ್ಲ. ದಾವಣಗೆರೆ ದಕ್ಷಿಣದಲ್ಲಿ 2008ರಿಂದಲೂ ಕೂಡ ಶಾಮನೂರು ಅವರೇ ಇದಾಗಿದ್ರು. ಅವರು ವಿಧಿವಶರಾದ ಬಳಿಕವೂ ಕೂಡ ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ, ಅವ್ರ ಕುಟುಂಬದವರೇ. ಈಗ ಸಮರ್ಥ ಆದ ಬಳಿಕ ಅವ್ರ ಮಗನಿಗೆ ಕೊಡ್ತಾರೆ ಅನ್ಸುತ್ತೆ, ಅದಾದ ಬಳಿಕ ಅವ್ರ ಮೊಮ್ಮಗನಿಗೆ ಅನ್ಸುತ್ತೆ. ಹೀಗೆ ಎಲ್ಲಿವರೆಗೆ ಹೋಗುತ್ತೆ ಹಾಗೆಯೇ ಅವ್ರ ಕುಟುಂಬದವರೇ ಅಲ್ಲಿ ಅಧಿಕಾರ ಹಿಡಿದು ಹೋಗ್ಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಬೇರೆ ಯಾರು ಕೂಡ ಅಲ್ಲಿ ಅಧಿಕಾರವನ್ನ ಹಿಡಿಯೋಕೆ ಸಾಧ್ಯವಿಲ್ಲ ಅನ್ಸುತ್ತೆ. ನಮ್ ಜನ ಕೂಡ ಹಾಗೆ, ನಮಗೆ ಮೊದಲು ಉಕ್ಕೊಳ್ಬೇಕು. ನಾವು ನಾಚಿಕೆ ಮರ್ಯಾದೆ, ಮಾನ ಮರ್ಯಾದೆ ನಮಗಿಲ್ಲ. ನಾವೊಂಥರ ಮಂಕು ಬುದ್ಧಿಯವರು, ಕುರಿ ಮಂದೆ ರೀತಿಯಲ್ಲಿ ಈ ರಾಷ್ಟ್ರೀಯ ಪಕ್ಷದವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ಓಟ್ ಹಾಕೋದು. ಆನಂತರ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಬರಹ ಬರೆಯೋದು, ಓ ನಮ್ಮ ರಾಷ್ಟ್ರ ಹಂಗೆ, ನಮ್ಮ ದೇಶ ಹಿಂಗೆ ಅಂತ ಹೇಳಿ. ನಾವು ಬೇರೆಯದನ್ನು ಯೋಚನೆ ಮಾಡಲ್ಲ, ಈ ರಾಷ್ಟ್ರೀಯ ಪಕ್ಷಗಳು ಕೂಡ ಬೇರೆಯದನ್ನ ಯೋಚನೆ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ದಾವಣಗೆರೆ ದಕ್ಷಿಣದ ಹಣೆ ಬರಹ. ನೋಡ, ಅಲ್ಲಿ ಜನ ಈಗಲಾದ್ರೂ ಏನಾದ್ರೂ ಬೇರೆ ತರ ಯೋಚನೆ ಮಾಡ್ತಾರಾ ಅಂತ ಹೇಳಿ. ಈ ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ HY ಮೇಟಿ 2008ರಿಂದಲೂ ಕೂಡ ಅಲ್ಲಿ ಶಾಸಕರಾಗಿದ್ರು. ಅವರು ವಿಧಿವಶರಾದ ಬಳಿಕ ಅಲ್ಲಿ ಚುನಾವಣೆ ನಡೀತಲ್ಲ, ಪೈಪೋಟಿ ಯಾರ ನಡುವೆ ಅಂದ್ರೆ ಅವ್ರ ಮಕ್ಕಳ ನಡುವೆ, 4 ಜನ ಮಕ್ಕಳ ನಡುವೆ. ಅಲ್ಲಿ ಬೇರೆಯವ್ರ ಬಗ್ಗೆ ಚರ್ಚೆನೇ ಇಲ್ಲ. ಅಲ್ಲಿ ಕೊನೆಯದಾಗ ಅವರ ಕೊನೆಯ ಮಗನಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. 2008ರಿಂದ HY ಮೇಟಿ, ಈಗ ಅಲ್ಲಿ ಅವರ ಮಗ ಉಮೇಶ್, ಅದಾದ ನಂತರ ಅವ್ರ ಮಗ, ಅದಾದ ಬಳಿಕ ಅವ್ರ ಮರಿ ಮೊಮ್ಮಗ, ಹೀಗೆ ಅದು ಕೂಡ ಮುಂದುವರಿತಾ ಹೋಗುತ್ತೆ. ಬಾಗಲಕೋಟೆ ಜನರು ಕೂಡ ಬೇರೆಯವ್ರಿಗೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಂಥದ್ದು. ಒಂದು ಬಾಗಲಕೋಟೆ ವಿಚಾರ, ಇನ್ನೊಂದು ದಾವಣಗೆರೆ ದಕ್ಷಿಣ ವಿಚಾರ. ಬೈ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಬೈ ಎಲೆಕ್ಷನ್ಗೆ ಕಾರಣ ಅಂತ ಹೇಳಿದ್ರೆ ಅಲ್ಲಿರುವಂತಹ ಹಾಲಿ ಶಾಸಕರು ವಿಧಿವಶರಾಗಿರುವಂಥದ್ದು. ಸೊ ಅಲ್ಲಿಗೆ ಯಾರನ್ನ, ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುವಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾರೆ. ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ. ನೋಡಿ, ನಮ್ಮ ರಾಜ್ಯದಲ್ಲಿ ನಾವು ಗಮನಿಸ್ಬೋದು, ಅಲ್ಪಸಂಖ್ಯಾತ ಮತಗಳು ಹೆಚ್ಚಿದೆಯೋ ಕಮ್ಮಿದೆಯೋ ಏನೋ ಗೊತ್ತಿಲ್ಲ, ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಪಸಂಖ್ಯಾತರ ಮತಗಳಿಲ್ಲದೆ ಅಲ್ಲಿ ಜಯವನ್ನು ಸಾಧಿಸೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳಿದೆ. ಇನ್ನು ಬಾಗಲಕೋಟೆ ಅಲ್ಲಿ ಹೋದರೂ ಕೂಡ ಸರಿಸುಮಾರು ಅಷ್ಟೇ ಮತಗಳು ಬರುತ್ತೆ. ಸೊ ಒಬ್ವಿಯಸ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಅಭ್ಯರ್ಥಿಗಳು, ನಮ್ಮ ಅಭ್ಯರ್ಥಿಗಳನ್ನು ಅಥವಾ ನಮಗೆ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ಇಂತಹ ಪ್ರಶ್ನೆಗಳು ಇಡ್ಬೋದು, ಕೇಳ್ಬೋದು. ಆದರೆ ಇಲ್ಲ, ನಾವು ಕೊಡೋದನ್ನು ತಗೋಬೇಕು, ನಾವು ಕೊಟ್ಟದನ್ನು ಮಾತ್ರ ತಗೊಂಡಿರಬೇಕು, ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ನೀವು ಸಂಗ್ರಾಮಗಳನ್ನು ಮಾಡೋ ಹಾಗಿಲ್ಲ, ನೀವು ಪ್ರತಿಭಟನೆ ಮಾಡೋ ಹಾಗಿಲ್ಲ, ನಮಗೆ ಒತ್ತಡ ತರೋ ಹಾಗಿಲ್ಲ ಅಂತ ಹೆದರಿಸಿ ಬೆದರಿಸಿ ಅವರನ್ನು ಸುಮ್ಮನೆ ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಒಂದು ಪ್ರಯತ್ನ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ನೋಡಿ, ನೆನ್ನೆ ದಿವಸ ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಒಂದು ಸುವರ್ಣ ನ್ಯೂಸ್ನಲ್ಲಿ ಒಂದು ವಿಡಿಯೋ ಬಂದಿತ್ತು. ಸೊ ಆ ಒಂದು ವಿಡಿಯೋವನ್ನು ಕೂಡ ಗಮನಿಸ ಹೋಗೋಣ. ಆವಾಗ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅಂದರೆ ಏನು ನಡೀತಾ ಇದೆ ನಿಜವಾಗ್ಲೂ ಈ ಒಂದು ರಾಜಕಾರಣದಲ್ಲಿ, ಯಾವ ರೀತಿಯಲ್ಲಿ ಮಗ, ಮೊಮ್ಮಗ, ಅವನ ಮಗ, ಅವ್ರ ಮಗ, ಇದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ರಾಜ ಪರಂಪರೆಯ ರೀತಿಯಲ್ಲಿ ನಡೀತಾ ಇದೆಯಾ? ಇಲ್ಲಿ ಅಲ್ಪಸಂಖ್ಯಾತರು ಅಥವಾ ಬೇರೆ ಯಾವುದೋ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ.
ನೋಡಿ ಬಿ ಜೆ ಪಿಯಲ್ಲಿ ನಾವು ಹಲವು ಏನೇ ಇರ್ಬೋದು, ವಿರೋಧಗಳಿರ್ಬೋದು, ಪರವಾಗಿರ್ಬೋದು, ಚರ್ಚೆಗಳಿರ್ಬೋದು, ಅಥವಾ ಅವರ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ನೋಡಿ ಇವಾಗ ಯಡಿಯೂರಪ್ಪ ಅವರ ಮಗನನ್ನು ರಾಜಕೀಯಕ್ಕೆ ತರುವಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ವಿಯಸ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾರೆ. ಅವರ ರಾಜಕೀಯವನ್ನು ಮುಗಿಸಿ ನಂತರ ಮಗನಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಬಿ ಜೆ ಪಿ ಹೈಕಮಾಂಡ್ ಆ ರೀತಿಯಲ್ಲಿದೆ. ಇನ್ನು ಬಿ ಜೆ ಪಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡುತ್ತೋ ಇಲ್ವೋ, ನಮ್ಮ ದೇಶವನ್ನು ಯಾವ ರೀತಿ ದಿವಾಳಿ ಮಾಡಿದೆಯೋ ಇಲ್ವೋ, ಆ ಒಂದು ವಿಚಾರ ಪಕ್ಕಕ್ಕಿಟ್ಟು ನಾವು ಈ ಒಂದು ಪ್ರಮುಖ ರಾಜಕೀಯ ಅಸ್ತ್ರ ಅಥವಾ ಯಾವ ರೀತಿಯಲ್ಲಿ ಅವರು ರಾಜಕೀಯವನ್ನು ಬಳಸ್ಕೋತಾ ಇದ್ದಾರೆ, ಏನೋ ಯುವ ತರುಣರಿಗೆ ಯಾವ ರೀತಿ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಹೋದರೆ, ಕಾಂಗ್ರೆಸ್ ಇನ್ನೂ ಕೂಡ ಒಂದು 75 ವರ್ಷ ಹಿಂದುಗಡೆನೇ ಇದೆ. ಇನ್ನೂ ಕೂಡ ಬಿ ಜೆ ಪಿ ಜೊತೆ ಒಂದು ರೀತಿಯಲ್ಲಿ ಸರಿಸಾಟಿ ಆಗಬೇಕು ಅಂದರೆ, ಕರ್ನಾಟಕದಲ್ಲಿ ಇವಾಗ ಬಿ ಜೆ ಪಿ ಇಲ್ಲ ಅಂತಿದ್ರೂ ಕೂಡ ಇನ್ನು ಬಿ ಜೆ ಪಿಯ ಜೊತೆಗೆ ಹೊಂದಾಣಿಕೆ ಕಾಂಗ್ರೆಸ್ ಮಾಡಬೇಕು ಅಂದರೂ ಕೂಡ ಒಂದು ಹೈಕಮಾಂಡ್ ಒಂದು ಸಮಬಲವನ್ನು ಸಾಧಿಸಬೇಕು ಅಂತ ಹೇಳಲಿಕ್ಕೆ ಒಂದು 75 ವರ್ಷ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಕಾಣಿಸುತ್ತೆ. ಇನ್ನೂ ಬುದ್ಧಿ ಬಂದಿಲ್ಲ. ನೋಡಿ, ತನ್ನದೇ ತಂದೆಗೆ ಏನು ಮುತ್ತಜ್ಜ ಏನು ವಿಧಿವಶವರಾದರು ಅಂತ ಹೇಳಿ ಮಗ ಅಲ್ಲಿ ಸಚಿವರಾಗಿದ್ದಾರೆ ಅಥವಾ ಮಗಳು ಅಲ್ಲಿ ಸಂಸದೆಯಾಗಿದ್ದಾರೆ, ಇನ್ನು ಮೊಮ್ಮಗನಿಗೆ ಅಲ್ಲಿ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿದರೆ ಯಾವ ರೀತಿಯ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ ಅದನ್ನು ಪ್ರಶ್ನೆ ಮಾಡಿದರೆ ಅವರಿಗೂ ಯಾವ ರೀತಿಯಲ್ಲಿ ಸಂಕಷ್ಟಗಳು ಎದುರಾಗುತ್ತೆ ಅಂತ. ನೋಡಿ, ಈ ಒಂದು ಸುವರ್ಣ ನ್ಯೂಸ್ನ ಆ ಒಂದು ನ್ಯೂಸನ್ನು ಕೂಡ ಗಮನಿಸ್ತಾ ಹೋಗಿ. ಇದ್ದರೆ ಕೊಡಬಹುದು ಅಂತ ನೇರವಾಗಿಯೇ ಸುರ್ಜೇವಾಲಾ ಹೇಳಿದ್ದಾರಂತೆ. ಯಾರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವಾದ್ರೂ ಅಷ್ಟೇ, ನಿಮ್ಮ ಸಮುದಾಯದ ಗುರುಗಳಾದ್ರೂ ಅಷ್ಟೇ, ಯಾರು ಬ್ಲಾಕ್ ಮೇಲ್ ಮಾಡೋದಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋದಕ್ಕಾಗಲ್ಲ ಅನ್ನೋ ಮೆಸೇಜ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಮಾತಿಗೆ ತೆಪ್ಪಗಾಗಿಲ್ವಂತೆ ಸಚಿವ ಜಮೀರ್. ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿದೆ, ನಮಗೆ ಅವಕಾಶ ಕೊಡಿ ಅಂತ ಮತ್ತೆ ಒತ್ತಾಯವನ್ನ ಮಾಡಿದ್ದಾರಂತೆ. ಹೈಕಮಾಂಡ್ ಇದೆಲ್ಲವನ್ನ ನಿರ್ಧಾರ ಮಾಡುತ್ತೆ ಅಂತ ಸುರ್ಜೇವಾಲಾ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದು ಕಡೆ ಜಮೀರ್ ರಾಜೀನಾಮೆ ಬಾಂಬ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವಾಗ್ಲಿ ನಿಮ್ಮ ಸಮುದಾಯದ ಗುರುಗಳಾಗ್ಲಿ ಅನ್ನೋದನ್ನ ನೇರವಾಗಿ ಸುರ್ಜೇವಾಲಾ ಹೇಳಿದ್ದಾರೆ. ಇದಕ್ಕೂ ಸುಮ್ಮನಾಗದಂತಹ ಜಮೀರ್ ಮತ್ತು ಮುಂದುವರೆದಂತೆ ಒತ್ತಾಯ ಮಾಡ್ತಾರೆ. ತನ್ನ ಸಮುದಾಯಕ್ಕೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಮಾತಾಡುವಂತಹ ಏಕೈಕ ಸಚಿವ ಶಾಸಕ ಇದ್ದರೆ ಅದು ಜಮೀರ್ ಅಹ್ಮದ್ ಖಾನ್ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಹಲವು ವಿರೋಧಗಳನ್ನು ಕಟ್ಟಿಕೊಂಡವರು, ಆದರೂ ಕೂಡ ತನ್ನ ಸಮುದಾಯಕ್ಕಾಗಿ ಅವರು ನಿರಂತರವಾಗಿ ಮಾತಾಡ್ತಾನೆ ಇರ್ತಾರೆ. ನಾನಲ್ಲದೆ ಇನ್ಯಾರು ಮಾತಾಡಬೇಕು, ಅವರ ಅಹವಾಲುಗಳನ್ನು ನಾನಲ್ಲದೆ ಇನ್ಯಾರು ಸ್ವೀಕಾರ ಮಾಡಬೇಕು. ನೋಡಿ, SS ಮಲ್ಲಿಕಾರ್ಜುನ್ ಅವರು ನಮ್ಮ ಇದು ಕ್ಷೇತ್ರದಲ್ಲಿ ಮಾತಾಡೋದಕ್ಕೆ ಅವನ್ಯಾರು ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಾಯಿತು. ಆ ಒಂದು ವಿಡಿಯೋವನ್ನು ಕೂಡ ಬೇಕಾದರೆ ಗಮನಿಸ್ತಾ ಹೋಗೋಣ. ಅವನು ಯಾರು ನಮ್ಮ ಹತ್ರ ಬಂದಿಳಕ್ಕೆ? ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವ ಇಲ್ಲಂದು ಯಾರು ಹೋಗಿ ಕೇಳ್ತಾರೆ? ಕೇಳಿದ್ದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದಾ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಹಿಂಗೆ ಮಾಡೋದು, ಇದೇನು ಹೊಸದಲ್ಲ. SS ಮಲ್ಲಿಕಾರ್ಜುನ್ ಅವರು ತಿರುಗೇಟು ನೀಡಿದರು. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಮ್ಮ ಕ್ಷೇತ್ರ, ಇದು ಅವನ್ ಯಾರು ಕೇಳೋದಕ್ಕೆ ಅಂತ ಹೇಳಿದ್ದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು 224 ಕ್ಷೇತ್ರಗಳು ಅದು ಕಾಂಗ್ರೆಸ್ ಕ್ಷೇತ್ರ, ಯಾರು ಎಲ್ಲಿಯೂ ಕೂಡ ಪ್ರಶ್ನೆ ಮಾಡ್ಬೋದು, ಯಾರು ಎಲ್ಲಿಗೆ ಅನ್ಯಾಯ ಆಗಿದ್ರು ಕೂಡ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತಾರೆ. ಟೋಟಲಿ ನಾವು ಗಮನಿಸ್ತಾ ಹೋದರೆ ಕಾಂಗ್ರೆಸ್ ಅಧಿಕಾರವನ್ನೇನೋ ಹಿಡ್ಕೊಂಡಿದೆ, ಆದರೆ ಯಾವ ರೀತಿಯಲ್ಲಿ ಒಂದು ಅಧಿಕಾರವನ್ನು ಹಂಚಿಕೆ ಮಾಡಬೇಕು, ಅಭ್ಯರ್ಥಿಗಳನ್ನು ಯಾವ ರೀತಿ ಕಣಕ್ಕಿಳಿಸಬೇಕು ಎನ್ನುವಂತಹ ಯಾವುದೇ ಐಡಿಯಾಲಜಿ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಹೈಕಮಾಂಡ್ಗೆ ಇಲ್ಲ. ಅವರು ಸುರ್ಜೇವಾಲಾ ಬಂದು ಈ ಒಂದು ವಿಚಾರದ ಬಗ್ಗೆ ಹೈಕಮಾಂಡ್ ಅಂತ ಹೇಳಿಕೊಂಡು ಉತ್ತರವನ್ನು ಕೊಡ್ತಾರೆ. ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದರೆ ಅಲ್ಪಸಂಖ್ಯಾತರನ್ನು ತುಳಿದು ತೊಟ್ಟಿಗೆ ಹಾಕುವ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾರೆ. ಇನ್ನು DKಶಿ ಅಂತ ಹೇಳಿದರೂ ಕೂಡ ಮೊದಲೇ ಏನು ನಾವು ಗಮನಿಸಿರ್ಬೋದು, ಖ್ಯಾತ ಪತ್ರಕರ್ತ ನವೀನ್ ಸೂರಿಂಜೆ ಅವರು ಒಂದು ಮಾತನ್ನು ಹೇಳಿದರು. ಇಲ್ಲಿ ಮುಖ್ಯಮಂತ್ರಿಗಳ ಆ ಒಂದು ಕಚೇರಿಯಲ್ಲೂ ಕೂಡ RSS ಅಜೆಂಡಾಗಳು ನಿರ್ಮಾಣ ಆಗುತ್ತೆ, ಅಲ್ಲಿಂದಲೇ ನಿರ್ಮಾಣ ಆಗುತ್ತೆ. ಸೊ ಅವರೇನು ಹೇಳ್ತಾರೆ ಅದೇ ಅಲ್ಲಿ ಆದೇಶ ಅಂತ ಹೇಳಲಾಗ್ತಾ ಇತ್ತು. ಸೊ ಇವಾಗ ಏನೋ ಇದು ಸರಿ ಅಂತ ಅನಿಸ್ತಾ ಇದೆ. ಈ ಒಂದು ಸಮರ್ಥ್ ಎನ್ನುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೆ ತಡ ನೋಡಿ, ಏನೋ ಒಂದು ರೀತಿಯಲ್ಲಿ 2 ಬಣಗಳಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಅದೇ ಇಲ್ಲ. ಅಲ್ಲಿ ಬರೀ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಆಗಿಬಿಟ್ರು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಮೇಲೆ ಪ್ರಮಾಣ ಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಮೇಲೆ DK ಶಿವಕುಮಾರ್ ಇಬ್ಬರೂ ಕೂಡ ಇದ್ದರು ಮೊಮ್ಮಗನ ಜೊತೆ. ಸೊ ಯಾವ ರೀತಿಯಲ್ಲಿ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತರನ್ನು ತುಳಿದು
ತೊಟ್ಟಿಗೆ ಹಾಕ್ತಾ ಇದ್ದಾರೆ. ನಾವು ಇದನ್ನು ಗಮನಿಸಬೇಕು. ನೋಡಿ, ಅಲ್ಪಸಂಖ್ಯಾತರಿಗೆ ಇಲ್ಲಿ ಬಲ ಇಲ್ಲ ಅಂತ ಹೇಳಿ ಅಲ್ಲ, ಇಲ್ಲಿ ಕಾಂಗ್ರೆಸ್ನ ಗುಲಾಮರಾಗಿ ವರ್ತನೆ ಮಾಡ್ತಾ ಇರೋದೇ ಅಲ್ಪಸಂಖ್ಯಾತರಿಗೆ ದೊಡ್ಡ ಹೊಡೆತ ನಿಜವಾಗ್ಲೂ. ಇಲ್ಲಿ SDPI ಇದೆ, ಅವ್ರನ್ನ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಪರ್ಯಾಯ ಪಕ್ಷ ಇದೆ ಅವ್ರ ಜೊತೆ ಸೇರ್ಕೊಳ್ಳಿ ಅಂತ ಹಾಕೋದಿಲ್ಲ. ಯಾಕಂತ ಹೇಳಿದರೆ ಬಿ ಜೆ ಪಿ ಬರುತ್ತೆ ಅಂತ ಹೆದರಿಸಿ ಕಾಂಗ್ರೆಸ್ನ ಗುಲಾಮರಾಗಿ ಮುಸಲ್ಮಾನರನ್ನು ಬಳಕೆ ಮಾಡಲಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನು ಯಾವ ರೀತಿಯಲ್ಲಿ ಅವರ ಒಂದು ರೀತಿ ನಾವು ಏನು ಮೀನನ್ನು ಗಾಳ ಹಾಕಿ ಮೀನನ್ನು ಹಿಡಿತೀವಿ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮುಸಲ್ಮಾನರನ್ನು ನಡೆಸ್ಕೊಳ್ತಾ ಇದೆ. ಇದು ಈ ಒಂದು ವಿಚಾರದಲ್ಲಿ ನಿಮಗೇನು ಅನ್ನಿಸು ಎನ್ನುವುದರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಮುಂದೆ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆಗಳು ಆಗಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಯಾಕಂತ ಹೇಳಿದರೆ ಇದು ಬರೀ ನಾವು ಮಾತಾಡಿದರೆ ಆಗೋದಿಲ್ಲ, ಇದು ರಾಜ್ಯದಾದ್ಯಂತ ಇರುವಂತಹ ಅಲ್ಪಸಂಖ್ಯಾತರಿಗೆ ಈ ಒಂದು ವಿಡಿಯೋ ತಲುಪಲಿ, ಯಾವ ರೀತಿ ಯಾರ ಹಣೆ ಬರಹ ಯಾವ ರೀತಿಯಲ್ಲಿ ಇದೆ ಎಲ್ಲವೂ ಗೊತ್ತಾಗಲಿ. ಯಾಕಂತ ಹೇಳಿದರೆ ಬರೀ ರಾಜಕಾರಣ ಅಂತ ಹೇಳುವಾಗ ನಾನು, ನನ್ನ ಮಗ, ನನ್ನ ಅಪ್ಪ, ನನ್ನ ಅಜ್ಜ ಮುತ್ತಜ್ಜ ಇದೇ ರೀತಿಯಲ್ಲಿ ಸಾಗಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಅವಕಾಶ ಇದೆ. ನಮ್ಮ ದೇಶ ಸಂವಿಧಾನ ಕೊಟ್ಟಂತಹ ಆ ಒಂದು ಪ್ರಜಾಪ್ರಭುತ್ವ ಏನಿದೆ, ಎಲ್ರಿಗೂ ಸಮಾನವಾದಂತಹ ಅವಕಾಶಗಳಿದೆ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಯಾವುದೇ ಭೇದ ಭಾವ ಇಲ್ಲ. ಅವರ ಸಂಖ್ಯೆ ಕಡಿಮೆ ಇರಲಿ ಜಾಸ್ತಿ ಇರಲಿ, ಅವಕಾಶಗಳು ಕೊಡಿ, ಅರ್ಹತೆ ಇದ್ದರೆ ಅವಕಾಶಗಳನ್ನು ಕೊಡಿ ಅನ್ನಂತಾನೆ ನಾವು ಇವತ್ತು ಕೇಳ್ತಾ ಇರುವಂಥದ್ದು. ಸೊ ಇದೇ ರೀತಿ ಮುಂದುವರಿದಾದಲ್ಲಿ ಕಾಂಗ್ರೆಸ್ ಮುಂದಿನ 10 ವರ್ಷಗಳಲ್ಲಿ ಯಾವ ರಾಜ್ಯದಲ್ಲೂ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಇದ್ರೆ ತಾನೇ ನೀವು ಈ ರೀತಿ ಮಾಡುವಂಥದ್ದು. ಅಧಿಕಾರ ಇಲ್ಲ ಅಂದರೆ ಯಾವ ರೀತಿ ಇರ್ತೀರಾ? ತೆಪ್ಪಗೆ ಜೈಲಲ್ಲೋ ಅಥವಾ ಮನೆಯಲ್ಲೋ ಕೊಳಿತಾ ಇರಬೇಕು. ಅದೇ ಮುಂದಿನ ದಿವಸಗಳಲ್ಲಿ ಆಗುವಂಥದ್ದು. BJP ನಿಮ್ಮನ್ನು ಆ ರೀತಿ ನಿರ್ನಾಮ ಮಾಡುತ್ತೆ. ನಿಮ್ಮ ಇದೇ ಒಳ ಜಗಳ ಮುಂದಿನ ದಿವಸಗಳಲ್ಲಿ ನಿಮ್ಮ ಅವನತಿಗೆ ಕಾರಣ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.